ಠಾಣೆಯೊಳಗೆ ಬಿಜೆಪಿ ನಾಯಕರನ್ನ ಬಿಟ್ಟಿದ್ದು ಯಾಕೆ? ಆರೋಪಿಯನ್ನ ಹೊರತುಪಡಿಸಿ ಉಳಿದವರಿಗೆ ಪ್ರವೇಶ ನೀಡಿದ್ಯಾಕೆ? ಸೂಕ್ತ ಬಂದೋಬಸ್ತ್ ಮಾಡುವಲ್ಲಿ ನೀವು ವಿಫಲರಾದ್ರಿ. ಕಮಿಷನರ್ ಅವರು ಅಲ್ಲೇ ಇರ್ಲಿಲ್ವಾ? ಮೇಲಾಧಿಕಾರಿಗಳ ಆದೇಶವನ್ನ ಉಲ್ಲಂಘನೆ ಮಾಡಿದ್ದೀರಾ? ಕರ್ತವ್ಯದಲ್ಲಿ ಘೋರ ನಿಷ್ಕಾಳಜಿತನ ತೋರಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಕರ್ತವ್ಯ ಲೋಪದ ಮೇಲೆ ನಿಮ್ಮನ್ನ ಸಸ್ಪೆಂಡ್ ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಕರ್ತವ್ಯ ಲೋಪದ ಮೇಲೆ ಸಸ್ಪೆಂಡ್ ಮಾಡೋದಾಗಿದ್ದಿದ್ರೆ ಹಿರೇಬಾಗೇವಾಡಿಯಿಂದ ಖಾನಾಪುರದವರೆಗೂ ಅವ್ರನ್ನ ಕರ್ಕೊಂಡು ಹೋಗಿದ್ದಾದ್ರು ಯಾರು? ಹೋದ ನಂತರ ಅಲ್ಲಿ ಕಮಿಷನರ್ ಅವರು ಕೂಡ ಇದ್ರು. ಅದಾದ ನಂತರ ರೌಂಡ್ಸ್ ಅನ್ನ ಹಾಕಿದಂತ ಸಂದರ್ಭದಲ್ಲಿ ಅವ್ರ ಜೊತೆಗೆ SP ಗುಳೇದವರು ಕೂಡ ಇದ್ರಲ್ವಾ? ಆ ಸಂದರ್ಭದಲ್ಲಿ ಮುಂದಿನ ಏನ್ ಲೆಕ್ಕ? ಅದಕ್ಕೆ ಯಾರು ಕೊಡೋದು? ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರೆ ಹೈಯರ್ ಆಫೀಸರ್ ಇದ್ದಂತ ಸಂದರ್ಭದಲ್ಲಿ ಇವ್ರು ಏನ್ರಿ ಮಾಡೋಕ್ಕಾಗುತ್ತೆ? ಕಮಿಷನರ್ ಅವರಲ್ಲಿ ಇರಬೇಕಾದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಲ್ಲಿ ನಿಮ್ಮದೇ ರಾಜಕೀಯ ಭಾಷೆಯಲ್ಲಿ ಹೇಳೋದಾದ್ರೆ ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು ಇದ್ದಾಗ ಹಿಂದೆ ಸಚಿವರುಗಳು ಹಿಂದೆ ನಿಂತ್ಕೊಂಡಿರಲ್ವಾ ನೀವು? ಅವ್ರೇನೋ ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ನಿಮ್ಮ ಮೇಲೆ ಕ್ರಮ ತಗೊಳಕ್ಕಾಗತ್ತಾ? ಉತ್ತರ ಕೊಡಬೇಕು ಸರ್ಕಾರ ಈ ವಿಚಾರದಲ್ಲಿ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಾಗ ಸಚಿವರುಗಳು ಏನು ನಿಮಗೇನಾದ್ರೂ ಮಾಡಕ್ಕೆ ಅವಕಾಶ ಇರುತ್ತಾ ಅಲ್ಲಿ? ಸೇಮ್ ಇಲ್ಲೂ ಅದೇ ಪರಿಸ್ಥಿತಿನೇ ಇರೋದು. ನನ್ನ ಸಹೋದ್ಯೋಗಿ ಸುಖೇಶ್ ಇದ್ದಾರೆ. ಸುಖೇಶ್, ಈಗ ರಾಜಕೀಯ ಭಾಷೆಯಲ್ಲಿ ಅವ್ರಿಗೆ ಹೇಳೋದಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದಲ್ಲಿ ಸಚಿವರೆಲ್ಲ ಅವರ ಹಿಂದೆ ಹೋಗಿ ನಿಂತ್ಕೊಂಡಿರ್ತಾರೆ, ಎಲ್ಲ ಅವರೇ ದೊಡ್ಡವರು ಹೇಳ್ಕೊಳ್ಳಿ ಅಂತ ಹೇಳಿ. ಹಂಗೆ ಇಲ್ಲಿ ಕಮಿಷನರ್ ಇರಬೇಕಾದ್ರೆ ಪಾಪ ಇನ್ಸ್ಪೆಕ್ಟರ್ ಏನ್ರಿ ಮಾಡೋಕ್ಕಾಗತ್ತೆ? ಯಾಕ್ರಿ ಅವ್ರನ್ನ ಬಲಿ ತಗೋಬೇಕಿದ್ರಲ್ಲಿ? ಅರುಣ್, ಒಂದು ಸ್ಪಷ್ಟ, ಇಡೀ ಪ್ರಕರಣದಲ್ಲಿ ಏನಾದ್ರು ಒಂದಷ್ಟು ಮುಖ ಉಳಿಸ್ಕೊಳ್ಳುವಂಥ ಪ್ರಯತ್ನದ ಭಾಗವಾಗಿ ಈ ನಿರ್ಧಾರವನ್ನು ಕೈಗೊಂಡ್ರ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ CT ರವಿ ಅವ್ರನ್ನ ಠಾಣೆಗೆ ಕರೆದುಕೊಂಡು ಹೋಗುವಂಥ ರಕ್ಷಣೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅನ್ನೋದಾದ್ರೆ ಅಕಸ್ಮಾತ್ ಬಿಜೆಪಿ ನಾಯಕರ ಭೇಟಿಗೆ ಅವಕಾಶ ಕೊಡಬಾರ್ದು ಅಂತೇನು ಇರಲಿಲ್ಲ. ಯಾಕಂದ್ರೆ ಅಷ್ಟು ಹೈಡ್ ಅಂಡ್ ಸಿಕ್ ಮಾಡಿ ಇಡುವಂಥದ್ದಿಲ್ಲ. ಒಬ್ರು ಜನಪ್ರತಿನಿಧಿ ಆಗಿದ್ರು, ಅವರಿಗೆ ಭೇಟಿಗೆ ಅವಕಾಶ ಸಹಜವಾಗಿ ಕೊಟ್ಟಿರಬಹುದು. ಆದರೆ ಬೇರೆ ಸಂದರ್ಭದಲ್ಲಿ ಆ ರೀತಿ ಕೊಟ್ಟಾಗ ಅದೇ ತಪ್ಪು ಅನ್ನೋದಾಗಿದ್ರೂ ಕೂಡ ಸಹಜವಾಗಿ ಒಂದು ಸಸ್ಪೆಂಡ್ ಮಾಡಬೇಕಾಗಿದ್ದು ಠಾಣೆಯ ಇನ್ಚಾರ್ಜ್ ಆಗಿದ್ದಂಥ ಇನ್ಸ್ಪೆಕ್ಟರ್ ಅವ್ರನ್ನ. ಆದರೆ ಈ ಪ್ರಕರಣದಲ್ಲಿ ಅವ್ರನ್ನ ಕರೆದುಕೊಂಡು ಹೋದ ನಂತರದಲ್ಲಿ ಹಿಂದೆ ವಿಪಕ್ಷ ನಾಯಕರಾದಿಯಾಗಿ ಸಾಕಷ್ಟು ದೊಡ್ಡ ದೊಡ್ಡ ನಾಯಕರುಗಳು ಹೋಗ್ತಾರೆ, ಪೊಲೀಸ್ ಅಧಿಕಾರಿಗಳ ದಂಡು ಕೂಡ ಅದೇ ರೀತಿಯಲ್ಲಿ ಹೋಗುತ್ತೆ. ಎಲ್ಲ ಕಮಿಷನರ್ ಸೇರಿದಂತೆ ಎಲ್ಲರೂ ಅಧಿಕಾರಿಗಳು ಅಲ್ಲೇ ಸ್ಥಳದಲ್ಲಿ ಇದ್ರು ಅನ್ನುವಂಥ ಮಾಹಿತಿ ಕೂಡ ಇದೆ. ಆ ಮಾಹಿತಿ ಇದ್ದ ಮೇಲೂ ಯಾವ ಕಾರಣಕ್ಕಾಗಿ ಇನ್ಸ್ಪೆಕ್ಟರ್ ಅವ್ರನ್ನ ಅಥವಾ ಠಾಣೆಯ ಇನ್ಚಾರ್ಜ್ ಅನ್ನೋ ಕಾರಣಕ್ಕಾಗಿ ಅವ್ರನ್ನ ಸಸ್ಪೆಂಡ್ ಮಾಡ್ತೀರಿ? ಯಾಕಂದರೆ ಠಾಣೆಯ ಇನ್ಸ್ಪೆಕ್ಟರ್ ಆಗಿ ಇನ್ಚಾರ್ಜ್ ಇದ್ರೂ ಕೂಡ ಹಿರಿಯ ಅಧಿಕಾರಿಗಳಿದ್ದಾಗ ಈ ರೀತಿ ಭೇಟಿ ಮಾಡ್ತೀವಿ, ಒಳಗಡೆ ಹೋಗಿ ಕೂರ್ತೀವಿ ಅಂದರೆ ಸಹಜವಾಗಿಯೇ, ಯಾಕಂದರೆ ಅಷ್ಟು ಸೆನ್ಸಿಟಿವ್ ಆಗಿತ್ತು ಪ್ರಕರಣ, ಅವತ್ತು ಅಷ್ಟು ಗಂಭೀರತೆಯನ್ನು ಪಡೆದುಕೊಂಡಿತ್ತು. ಹಾಗಾಗಿ ಸೂಕ್ಷ್ಮವಾದ ಪ್ರಕರಣ ಅಷ್ಟು ಸುಲಭವಾಗಿ ಅಧಿಕಾರಿಗಳನ್ನ ಬಿಟ್ಟು ಇನ್ಸ್ಪೆಕ್ಟರ್ ನಿರ್ಧಾರ ಕೈಗೊಂಡಿರ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ನಿರ್ಧಾರವನ್ನು ಕೈಗೊಳ್ಳುವಾಗ ಅವರು ಇದ್ರೂ ಕೂಡ ಅವ್ರನ್ನ ಬಿಟ್ಟು ಕೇವಲ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಮಾಡೋದು ಉದ್ದೇಶ ಅನ್ನುವಂಥ ಸಹಜವಾದ ಪ್ರಶ್ನೆ ಆಗುತ್ತೆ. ಆದರೆ ಅಷ್ಟೇ ಮಟ್ಟಿಗಿನ ಒತ್ತಡ ಹೋಯಿತು ಅನ್ನೋ ಕಾರಣಕ್ಕಾಗಿ ಅವತ್ತು CT ರವಿಯವ್ರನ್ನ ಸ್ಟೇಷನಿಂದ ಹೊರಡಿಸ್ಕೊಂಡು ಹೋಗಿ ರಾತ್ರಿ ಎಲ್ಲ ಬೇರೆ ಕಡೆ ಸುತ್ತಿದ್ದು. ಹಾಗೆ ಆ ಒತ್ತಡವನ್ನು ನೇರವಾಗಿ ಇನ್ಸ್ಪೆಕ್ಟರ್ ಯಾರು ತಂದಿದ್ರ? ಹಾಗೆ ನೋಡೋಕ್ಕಾದ್ರೆ ಹಿರಿಯ IPS ಅಧಿಕಾರಿಗಳ ಜೊತೆಗೆ ತಾನೇ ಮಾತಾಡಿದ್ರು ಅನ್ನೋದಾದ್ರೆ, ಅಧಿಕಾರಿಗಳಿಗೆಲ್ಲ ಗೊತ್ತಿತ್ತು ಅನ್ನೋದಾದ್ರೆ ಇನ್ಸ್ಪೆಕ್ಟರ್ನ ಯಾಕೆ ಇವತ್ತು ಬಲಿಪಶು ಮಾಡಿದ್ರು? ಅದರ ಬದಲಿಗೆ ಹಿರಿಯ IPS ಅಧಿಕಾರಿ ಒಬ್ಬರ ತಪ್ಪಿದೆ ಅಂತ ಅವ್ರ ಮೇಲೆ ಕ್ರಮ ಆಗಿದ್ರೆ ಬಹುಶಃ ಅವಕಾಶ ಕೊಟ್ಟ ದೊಡ್ಡ ಅಧಿಕಾರಿಗಳು ಮುಂದೆ ಎದುರ್ತಿದ್ರೇನೋ. ಆದರೆ ಹಿಂದಿನಿಂದಲೂ ಕೂಡ ಕೆಲವು ಹಂತಗಳಲ್ಲಿ ನೋಡ್ಕೊಂಡು ಬಂದಾಗೆ ಹೀಗೆ ಕಿರಿಯ ಅಧಿಕಾರಿಗಳನ್ನ ಬಲಿ ಹಾಕುವಂಥದ್ದು ಮತ್ತೆ ಐವಾಶ್ ಮಾಡುವಂಥದ್ದು ಮೊದಲಿಂದನೂ ಸರ್ಕಾರದ ನಡೆಗಳಲ್ಲಿ ಇದ್ದೇ ಇರುತ್ತೆ. ಬಹುಶಃ ಇದು ಅದೇ ರೀತಿಯ ನಡೆಯ ಒಂದು ಭಾಗದಂತೆ ಕಾಣಿಸ್ತಾ ಇದೆ. ಅರುಣ್, ಒಂದು ರೀತಿಯಾಗಿ ಸರ್ಕಾರ ಅಸಹಾಯಕರಾದಂಗೆ ಕಾಣಿಸ್ತಾ ಇದೆಯಾ ಅಂತ. ನನ್ನ ಹತ್ರ ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ಪ್ರಕರಣದಲ್ಲಿ, ಹಾಗಾಗಿ CID ಕೊಟ್ಬಿಟ್ಟಿದ್ದೀನಿ ತನಿಖೆ ಮಾಡ್ಕೊಳ್ಳೋಕ್ಕೆ. ಬಟ್ ಲೀಸ್ಟ್ ಇರುವಂಥ ನನ್ನ ಕೋಪವನ್ನು ತಣ್ಣಗೆ ಮಾಡ್ಕೊಳ್ಳೋಕ್ಕೆ ಇದೊಂದು ಸಸ್ಪೆಂಡ್ ಮಾಡಿಬಿಟ್ಟಿದ್ದೀನಿ ಅಂತ ಇದೆಯಾ? ತನ್ನ ಕೋಪವನ್ನು ತಣ್ಣಗೆ ಮಾಡ್ಕೊಳ್ಳೋಕೆ ಈ ಪ್ರಯೋಗ ಇರಬೇಕೇನೋ? ಅರುಣ್, ಸರ್ಕಾರದ ಅಸಹಾಯಕತೆಗಿಂತ ಸರ್ಕಾರದ ಹಠ ಸಿಟ್ಟು ಯಾರ ಮೇಲೆ ಅನ್ನುವಂಥ ಪ್ರಶ್ನೆ. ಯಾಕಂದ್ರೆ ಈಗ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಆಗೋದಕ್ಕಿಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಮಾಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಠಾಣೆಯಲ್ಲಿ ಬಿಜೆಪಿ ನಾಯಕರುಗಳು ಕೂತು ಸಭೆಯನ್ನ ಮಾಡಿದ್ರು. ಆ ಫೋಟೋಗಳು ಕೂಡ ವೈರಲ್ ಆಗಿತ್ತು. ಆ ಫೋಟೋಗಳು ವೈರಲ್ ಆದಂತ ಠಾಣೆಯಲ್ಲಿ ಅವಕಾಶ ಮಾಡಿಕೊಟ್ಟ ನಂತರಗಳಲ್ಲಿ ಮತ್ತಷ್ಟು ಒತ್ತಡಗಳು ಹೋಗಿತ್ತು ಅನ್ನುವಂಥದ್ದು. ಯಾಕೆ ಅವ್ರನ್ನ ಕೂರಿಸ್ಕೊಂಡಿದ್ದೀರಿ, ಯಾಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅನ್ನುವ ಪ್ರಶ್ನೆಗಳು ಬಂದಿತ್ತು ಅನ್ನುವಂಥದ್ದು. ಹಾಗಾದ್ರೆ ಅವೆಲ್ಲವನ್ನ ನಿರ್ವಹಿಸಿದ ಯಾರು? ಡೈರೆಕ್ಟ್ ಆಗಿ ಯಾರೇ ಪ್ರಭಾವಿಗಳು ಮಾಡಿದ್ರೆ ಇನ್ಸ್ಪೆಕ್ಟರ್ಗೆ ಮಾಡ್ತಾ ಇದ್ರಾ, ಅಥವಾ ಇಲ್ಲ ಉಳಿದ IPS ಅಧಿಕಾರಿಗಳಿಗೆ ಮಾಡ್ತಾ ಇದ್ರಾ, ಅಥವಾ ಸ್ಥಳದಲ್ಲಿ ಇದ್ದಂತ ಹಿರಿಯ IPS ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ರಾ? ಹಾಗಾದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಫೋನ್ ಮಾಡ್ತಾ ಇದ್ರು ಅಂದ್ರೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅದು ಗೊತ್ತಿತ್ತು ಅಂತ ಆಯ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಗೊತ್ತಿತ್ತು ಅನ್ನೋದಾದ ಮೇಲೆ ಅವ್ರ ಮೇಲೆ ಇಲ್ಲದ ಕ್ರಮ ಒಂದು ಠಾಣೆ ಇನ್ಸ್ಪೆಕ್ಟರ್ ಮೇಲೆ ಯಾಕೆ? ಅಂದ್ರೆ ಬೇರೆಲ್ಲದಕ್ಕಿಂತ ಪ್ರಮುಖವಾಗಿ ಅಲ್ಲಿ ಸಭೆ ನಡೆಸಿದ್ರು ಅನ್ನೋದೇ ಪ್ರಮುಖ ವಿಚಾರನ, ಅಥವಾ ಬಿಜೆಪಿ ನಾಯಕರು ಒಳಗೆ ಬಿಟ್ಟಿದ್ದೇ ತಪ್ಪು ಅನ್ನೋದೇ ಪ್ರಮುಖ ವಿಚಾರನ? ಇದು ಪ್ರಶ್ನೆ ಆಗುತ್ತೆ. ಜೊತೆಗೆ ಉಳಿದ ಅಧಿಕಾರಿಗಳ ಮೇಲೆ ಆಗದ ಕ್ರಮ ಕೇವಲ ಒಬ್ಬ ಇನ್ಸ್ಪೆಕ್ಟರ್ ಮೇಲೆ ಆಗುತ್ತೆ ಅಂದ್ರೆ ಇಡೀ ಪ್ರಕರಣದಲ್ಲಿ ಅವರೊಬ್ಬರೇ ಎಲ್ಲ ನಿರ್ಧಾರವನ್ನು ಕೈಗೊಂಡ್ರ? ಹಾಗಾದ್ರೆ CID ತನಿಖೆ ಅವಶ್ಯಕತೆ ಇಲ್ವಲ್ಲ? ಆ ಇನ್ಸ್ಪೆಕ್ಟರ್ ಎಲ್ಲ ಎನ್ಕ್ವೈರಿ ಮಾಡಿದ್ರೆ ಇಡೀ ಪ್ರಕರಣದ ಮಾಹಿತಿಗಳು ಒಮ್ಮೆಲೆ ಬರಬಹುದಲ್ಲ ಅಂತ ಮೇಲ್ನೋಟಕ್ಕಂತ ಅನಿಸ್ತಾ ಇರಲ್ಲ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್. ಹಾಗಿದ್ದಾಗ ಮುಖ್ಯಮಂತ್ರಿಗಳು ಪೊಲೀಸರು ಮಾಡಿದ್ದು ಅವರ ಕೆಲಸ ಅಂತ ಹೇಳಿದ್ರಲ್ಲ, ಹಾಗಿದ್ದಾಗ ಸುಳ್ಳ?